ಹಾಯ್ ಹೆಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಿ ಕರುನಾಡ ಟೈಮ್ಸ್ ಡಿಜಿಟಲ್ ಮೀಡಿಯಾ. ಕರುನಾಡ ರೌಂಡ್ಸ್ಗೆ ಸ್ವಾಗತ. ಕೆಪಿಎಸ್ಸಿ ಹುದ್ದೆ ಡೀಲಿಂಗ್ ಆರೋಪಕ್ಕೆ ಹೊಸ ತಿರುವು. 3 ಎಫ್ಐಆರ್ ದಾಖಲು, 2 ಪ್ರಕರಣಗಳ ತನಿಖೆ ಸಿಐಡಿಗೆ ವರ್ಗಾವಣೆ. 30 ವರ್ಷಗಳ ಬಳಿಕ ಬೀದರ್ನ ಮಾಂಜ್ರಾ ನದಿ ಬಹುತೇಕ ಖಾಲಿ. ಮಳೆಯ ಕೊರತೆಯಿಂದ ಬಿಕ್ಕಟ್ಟು ಆತಂಕ. ಸಾವು ಹೀಗೂ ಹಿಂಬಾಲಿಸಬಹುದೇ? ಶಿವಮೊಗ್ಗದಲ್ಲಿ ಭೀಕರ ಕಾರು ಅಪಘಾತ. ಬಿಎಸ್ಎನ್ಎಲ್ ನಿವೃತ್ತ ನೌಕರ ಸುರೇಶ್ ದುರ್ಮರಣ. ತಮಿಳುನಾಡಿಗೆ 15 ದಿನ ನಿತ್ಯ 3500 ಕ್ಯೂಸೆಕ್ ನೀರು ಹರಿಸಲು ಸಿಡಬ್ಲ್ಯೂಆರ್ಸಿ ಶಿಫಾರಸು. ಕರ್ನಾಟಕದ ತೀವ್ರ ಆಕ್ಷೇಪ. ಆಗಸ್ಟ್ 1ರಂದು ಮೈಸೂರಿಗೆ ಪ್ರಧಾನಿ ಮೋದಿ ಆಗಮನ. 45 ಕೋಟಿ ವಿವೇಕಾನಂದ ಸ್ಮಾರಕ ಹಾಗೂ ಯುವ ಕೇಂದ್ರ ಉದ್ಘಾಟನೆ. ಸಿಡಬ್ಲ್ಯೂಆರ್ಸಿ ಸಭೆಯಲ್ಲಿ ಮತ್ತೆ ಕಾವೇರಿ ನೀರು ವಿವಾದ. ತಮಿಳುನಾಡಿನ ಬೇಡಿಕೆಗೆ ಕರ್ನಾಟಕದ ಬಲವಾದ ವಾದ. ಮೊಟ್ಟೆ ದರ ಏರಿಕೆ ಹಿನ್ನೆಲೆ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳಿಗೆ ಮೊಟ್ಟೆ ಬದಲು ಬಾಳೆಹಣ್ಣು. ಮೊಟ್ಟೆಯನ್ನು ನೀಡಲಾಗದ ಸರ್ಕಾರಿ ದಾರಿದ್ರ್ಯ ವ್ಯವಸ್ಥೆಗೆ ಇನ್ನು ಸರ್ಕಾರಿ ಶಾಲೆಗಳ ಉದ್ಧಾರದ ಮಾತು ದೂರವಲ್ಲವೇ? ಆಗಸ್ಟ್ 1ರಿಂದ ವಾಹನ ದರ ಏರಿಕೆ, ಟ್ರಾವೆಲ್ಸ್ ಬಾಡಿಗೆಯೂ ಹೆಚ್ಚಳ, ಜನರ ಜೇಬಿಗೆ ಮತ್ತಷ್ಟು ಹೊರೆ. ಕೇರಳದಲ್ಲಿ ಭೀಕರ ಬಸ್ ಅಪಘಾತ. ಸ್ಕಿಡ್ ಆಗಿ ಕಾರಿನ ಮೇಲೆ ಮಗುಚಿ ಬಿದ್ದು ತುಂಡಾದ ಬಸ್, ಓರ್ವ ಸಾವು. 15ರ ಅರೆಯದಲ್ಲೇ ವಿಶ್ವ ದಾಖಲೆ. ಸಚಿನ್ ತೆಂಡೂಲ್ಕರ್ರ 35 ವರ್ಷದ ದಾಖಲೆಯನ್ನು ಮುರಿದ ವೈಭವ್ ಸೂರ್ಯವಂಶಿ. ಪತ್ರಕರ್ತ ರಾಜೇಶ್ ಹಿರೇಮಠ್ ಆತ್ಮಹತ್ಯೆ. ಉಸ್ಕೂರು ರೋಡ್ ಮೆಟ್ರೋ ನಿಲ್ದಾಣದಲ್ಲಿ ಘಟನೆ. ರಾಜಕೀಯಕ್ಕೆ ಧನುಷ್ ಎಂಟ್ರಿ. ಅಭಿಮಾನಿಗಳ ಮುಂದೆ ಮಾಡಿದ ಭಾಷಣದಿಂದ ತಮಿಳುನಾಡಿನಲ್ಲಿ ಹೊಸ ಚರ್ಚೆ. ಚಿತ್ರದುರ್ಗದಲ್ಲಿ ಅಪ್ರಾಪ್ತ ವಿದ್ಯಾರ್ಥಿನಿ ಗರ್ಭಿಣಿ ಪ್ರಕರಣ. ಗಂಡು ಮಗುವಿಗೆ ಜನ್ಮ. ಪ್ರಿಯಕರನ ವಿರುದ್ಧ ಪೋಕ್ಸೋ ಪ್ರಕರಣ ದಾಖಲು. ವರ್ತೂರು ಗ್ರೌಂಡ್ನಲ್ಲಿ ವ್ಯಕ್ತಿಯ ರುಂಡ ಪತ್ತೆ. ಹಲವು ಅನುಮಾನಗಳಿಗೆ ತನಿಖೆಯಲ್ಲಿ ಉತ್ತರ ಹುಡುಕುತ್ತಿರುವ ಪೊಲೀಸರು. ತಮಿಳುನಾಡಿಗೆ ಕಾವೇರಿ ನೀರು ಬಿಡುಗಡೆ ವಿಚಾರ. ಜುಲೈ 31ರಂದು ಮಂಡ್ಯದಲ್ಲಿ ಬೃಹತ್ ಪ್ರತಿಭಟನೆಗೆ ಬಿಜೆಪಿ ಕರೆ. ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಅಥಣಿಯಲ್ಲಿ ವೇಶ್ಯಾವಾಟಿಕೆ ಜಾಲ ಭೇದಿಸಿದ ಪೊಲೀಸರು. ಲಾಡ್ಜ್ ಮೇಲೆ ದಾಳಿ, 2 ಬಂಧನ. ಸ್ವಿಗ್ಗಿ ವಿರುದ್ಧ ಬೆಂಗಳೂರಿನ ಹೋಟೆಲ್ ಮಾಲೀಕರ ಕಿಡಿ. ಆಗಸ್ಟ್ 15ರವರೆಗೆ ಗಡುವು. ಬೇಡಿಕೆ ಈಡೇರಿಸದಿದ್ದರೆ ಸೇವೆ ಸ್ಥಗಿತದ ಎಚ್ಚರಿಕೆ. ಗೃಹಜ್ಯೋತಿ ಯೋಜನೆ ಪರಿಶೀಲನೆಗೆ ಜುಲೈ 31 ಕೊನೆಯ ದಿನವಲ್ಲ, ಆಗಸ್ಟ್ 31ರವರೆಗೆ ಅವಕಾಶ ಎಂದ ಬೆಸ್ಕಾಂ. ನೀಟ್ ವಿಚಾರಕ್ಕಿಂತ ಕೆಪಿಎಸ್ಸಿ ಹಗರಣಕ್ಕೆ ಉತ್ತರ ಕೊಡಿ. ಲೋಕಸಭೆಯಲ್ಲಿ ಡಿಕೆ ಶಿವಕುಮಾರ್ಗೆ ತೇಜಸ್ವಿ ಸೂರ್ಯ ಪ್ರಶ್ನೆ. ದರ್ಶನ್ ಭೇಟಿಯಾದ ಧನ್ವೀರ್. ಇಬ್ಬರ ನಡುವಿನ ಭಿನ್ನಾಭಿಪ್ರಾಯ ಅಂತ್ಯವಾಯಿತೆ? ಸಿನಿ ವಲಯದಲ್ಲಿ ಹೊಸ ಚರ್ಚೆ. ಜನಾರ್ದನ ರೆಡ್ಡಿಗೆ ಮಾನನಷ್ಟ ಪ್ರಕರಣದಲ್ಲಿ ಸಮನ್ಸ್ ಜಾರಿ. ಆಗಸ್ಟ್ 24ರಂದು ಖುದ್ದು ಹಾಜರಾಗಲು ನ್ಯಾಯಾಲಯ ಸೂಚನೆ. ಚಿನ್ನಸ್ವಾಮಿ ಕಾಲ್ತುಳಿತ ದುರಂತ. ಕ್ಲೀನ್ ಚಿಟ್ ವರದಿ ಸಿಕ್ಕರೆ ಕೆಎಸ್ಸಿಎ ಮುಂದೆ ಸುಟ್ಟು ಹಾಕುತ್ತೇನೆ. ಆರ್ ಅಶೋಕ್ ಆಕ್ರೋಶ. ತಮಿಳುನಾಡಿಗೆ 1 ಹನಿ ನೀರು ಬಿಡಬೇಡಿ. ರಾಜ್ಯ ಸರ್ಕಾರಕ್ಕೆ ಶಾಸಕ ಗಣಿಗ ರವಿಕುಮಾರ್ ತೀವ್ರ ಆಗ್ರಹ. ಎಸ್ಐಆರ್ ಅವಧಿ ವಿಸ್ತರಣೆ ಅರ್ಜಿ ವಜಾ. ದೇವನೂರು ಮಹದೇವ ರಾಮಚಂದ್ರ ಗೃಹಗೆ ಹೈಕೋರ್ಟ್ ಸೂಚನೆ. ಅವಧಿ ವಿಸ್ತರಣೆ ನಿರ್ಧಾರ ಚುನಾವಣಾ ಆಯೋಗದ ವ್ಯಾಪ್ತಿಗೆ ಮೊದಲು ಆಯೋಗವನ್ನೇ ಸಂಪರ್ಕಿಸಿ ಎಂದು ಹೈಕೋರ್ಟ್ ಅಭಿಪ್ರಾಯ. ಇದು ಇಂದಿನ ಕರುನಾಡು ಟೈಮ್ಸ್ ರೌಂಡ್ಸ್ನ ವಿಶೇಷತೆ. ಮತ್ತಷ್ಟು ಸುದ್ದಿಗೆ ಕರುನಾಡು ಟೈಮ್ಸ್ ಡಿಜಿಟಲ್ ಮೀಡಿಯಾವನ್ನು ತಪ್ಪದೆ ವೀಕ್ಷಿಸಿ.